ವೀಕ್ಷಕರೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ ಅನ್ನೋದಕ್ಕಿಂತ ಇನ್ನೂ ಕ್ಷೇತ್ರಕ್ಕೆ ಹೋಗಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ, ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ. ತುಂಬ 2 ವರ್ಷದಿಂದ ಹೋಗಿದ್ದು, ಇಲ್ಲ 1 ವರ್ಷದಿಂದ. ಸೊ ಯಶವಂತಪುರ ಬೀದರ್ ವೀಕ್ಲಿ ಎಕ್ಸ್ಪ್ರೆಸ್ 2023 ನವೆಂಬರ್ ತಿಂಗಳಲ್ಲೇ ಲಾಂಚ್ ಆದಂಥ ಗಾಡಿ ಇದು. 11 ಕಾಲಿಗೆ ಬೆಂಗಳೂರಿಂದ ಹೊರಟಿ 7 ಕಾಲಿಗೆ ಮಂತ್ರಾಲಯ ತಲುಪ್ತಾರೆ. ಸೊ ಇದೊಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ವೀಕ್ಲಿ ಎಕ್ಸ್ಪ್ರೆಸ್ ಇದು ನೋಡಿ, ಈ ರೀತಿ ಇದೆ. ಬನ್ನಿ ಒಳಗೋಗಿ ರೈಲು ವ್ಯವಸ್ಥೆ ಆಗಿರುತ್ತೆ, ಎಲ್ಲ ನೋಡ್ಕೊಳ್ಳೋಣ. ಯಶವಂತಪುರದ ಮುಂದೆ ನೋಡಿ ಈ ರೀತಿ ವ್ಯವಸ್ಥೆ ಇದೆ ಊಟಕ್ಕೆ. ವೀಕ್ಷಕರೇ, ಯಶವಂತಪುರ ರೈಲ್ವೆ ಸ್ಟೇಷನ್ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ. 2 to 6 hours 20 ರೂಪಾಯಿ, 2 ವೀಲರ್. ಕಾರ್ ಆದರೆ 60 ರೂಪಾಯಿ. ಬೈಕಲ್ಲಿ ಬರೋರು ಯಾರು ಇದ್ದರೆ 60 ರೂಪಾಯಿ, 12 to 24 hours ಅಂತ. 300 rupees ಕಾರ್ಗೆ. ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಬೈಕ್ ಕಾರ್ಗಳು. ಎಷ್ಟು ಬೈಕ್ಗಳಿದ್ದಾವೆ ಬಾಬಾ. ಹೆಲ್ಮೆಟು ಇಲ್ಲೇ ಇಟ್ಟಿದ್ದಾರೆ. ವೀಕ್ಷಕರೇ, ರೈಲ್ವೆ ಸ್ಟೇಷನಲ್ಲಿ ಪಲಾವ್ ತೊಗೊಂಡೆ. ರೈತ ಕೊಟ್ಟರು 70 ರೂಪಾಯಿ ಅಂತೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಓಕೆ. ರುಚಿ ಕೇಳೋರು ಇಷ್ಟ ಆಗಲ್ಲ, ಖಾರ ಇದೆ. ಬಟ್ ನನಗೆ ಇಡ್ಲಿ ಏನೂ ಸಿಕ್ಕಲಿಲ್ಲ, ಹೊರಗಡೆ ತಿಂದಿರಲಿಲ್ಲ, ಅದಕ್ಕೆ ತಿಂತಾಯಿದ್ದೀನಿ. ವೀಕ್ಷಕರೇ, ಹಮ್ಸಫರ್ ಕೊಟ್ಟಿದ್ದಾನೆ ತೋರಿಸ್ದಂಗೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಗಾಡಿ ನಂಬರೇ ಕಾಣಿಸ್ತಾ ಇಲ್ಲ. ಆಬ್ವಿಯಸ್ಲಿ ಹಮ್ಸಫರ್ ಅಂದಮೇಲೆ ಹಳೇದಿದ್ದೇ ಇರುತ್ತೆ, ಹೊಸ್ತು ಅಂತೂ ಇರೋಲ್ಲ. 20ಲಿ ಆಗಿದೆ. ಹತ್ತತ್ರ 4 ವರ್ಷ ಹಳೇದು. 4 ವರ್ಷ ಹಳೆ ಗಾಡಿ, ಪರವಾಗಿಲ್ಲ. ಸೂಪರ್. ಲೈಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಚಾರ್ಜಿಂಗ್ ಪಾಯಿಂಟ್ಸು, ಈ ಕಡೆ ಲೈಟು, ಈ ಕಡೆ ಲೈಟ್. ಇದು ವರ್ಕ್ ಆಗ್ತಾಯಿದೆ. ರೀಡಿಂಗ್ ಲ್ಯಾಂಪ್ಸ್, ಅಲ್ಲೂ ಲೈಟ್ ವ್ಯವಸ್ಥೆ ಇದೆ, ಈ ಕಡೆನೂ ಇದೆ. ಸೈಡ್ ಲೋವರ್ ಬರ್ತು. ಸೀಟ್ ಮಾತ್ರ ಕುಷನ್ ಸಖತ್ತಾಗಿದೆ, ಮೆತ್ತಗೆ. ಪ್ರಾಬಬ್ಲಿ ಹಮ್ಸಫರ್ ಆಗಿರೋದ್ರಿಂದ ಇರಬೇಕು. ಜನರು ಬರ್ತಾ ಇದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಓಕೆ, ಸಖತ್ತಾಗೆ ಬರ್ತಾಯಿದೆ. ಟಾಯ್ಲೆಟು ಬರ್ತಾಯಿದೆ, ಪರವಾಗಿಲ್ಲ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಗಿದ್ದಾರೆ. ನೋಡಿ, ಅಲ್ಲಿ ಯಾರೋ ಜನರಲ್ ಕೋಚಿಂದ ಧೈರ್ಯವಾಗಿ ಭಾಳ ಸುಂದರವಾಗಿ ಬಾಟಲ್ ಕಿಟಕಿಯಿಂದ ಬಿಸಾಕಿದ್ರಲ್ಲಿ. ಎಷ್ಟು ಚೆನ್ನಾಗಿ ಹಾಕಿದ್ರು, ಭಾಳ ಒಳ್ಳೆ ಜನ. ಬನ್ನಿ, ಕೋಚ್ ಟ್ರೈನ್ ಯಾವುದೋ ಹಾಲ್ ಮಾಡೋ ಗಾಡಿ ಯಾವುದು ಅಂತ ನೋಡೋಣ. ವ್ಯಾಪ್ 7 ಹಾಕಿದ್ದಾರೆ ನೋಡಿ. ಹಿಂಗೆಲ್ಲ ಇರ್ತಾರೆ. ಡಸ್ಟ್ಬಿನ್ ಇದೆ, ಮನೆಯವ್ರು ಯಾರು ಬಂದು ಹಾಕ್ಬೋದಲ್ವಾ? ಯಾರು ಒಬ್ಬರು ಗುಂಪಲ್ಲಿದ್ದರೆ ನೋಡಿ, ಇಲ್ಲೊಂದು ಬಾಟ್ಲು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ರೈಲ್ವೆ ಸ್ಟೇಷನ್ನ. ವ್ಯಾಪ್ 7 ಟಾಟಾ ಅಂತಿದೆ. ಟಾಟಾ ನಗರ್ ವ್ಯಾಪ್ 7 ಇರಬೇಕು. ಯಶವಂತಪುರ ಬೀದರು, ಲಕ್ನೋಗೆ ಯಶವಂತಪುರ ರೇಕ್ ಶೇರಿಂಗ್ ಕೂಡ ಇದೆ ವೀಕ್ಷಕರೇ. ಜನರೇಟ್ರ್ ಕಾರ್. ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ನನ್ನ ಲೈಫಲ್ಲಿ ಎಷ್ಟು ದಿನ ಟ್ರಾವೆಲ್ ಮಾಡಿದ್ದೀನಿ ಅಂದರೆ, ನಾನು ಅಷ್ಟೊಂದು ಮಾಡಲ್ಲ. ಫಸ್ಟ್ ಟೈಮ್ LHBನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನಾನು. ನನ್ನ ಲೈಫ್ ಪೂರ್ತಿ ಬರೀ ICFಲ್ಲಿ ಓಡಾಡ್ದವನು. ಅಂದರೆ LHB ಬಂದು ಎಷ್ಟು ತಿಂಗಳು ಎಷ್ಟು ವರ್ಷ ಆಯಿತು ನಾನು ಓಡಾಡಿಲ್ಲ. ನಾನು ರೀಸೆಂಟಾಗಿ ಮತ್ತೆ ಮಂತ್ರಾಲಯಕ್ಕೆ ಹೋದಾಗಲೂ ಹಿಂದೆ ಅಥವಾ ಎಲ್ಲಿ ಹೋದ್ರೂ ಅದೇನೋ ನನಗೆ ICFS ಹಾಕೋತೀನಿ. ನೋಡ್ತಾ ಇದೆ, ಯಶವಂತಪುರಿಂದ ಕರೆಕ್ಟಾಗಿ 11:15ಕ್ಕೆ ಹೊರಟಿದ್ದೀವಿ.
ಆರು 15ಕ್ಕೆ ಕರೆಕ್ಟಾಗಿ ಗುಂಡ್ಕಲ್ ತಲುಪಿದ್ದೀವಿ. ಗುಂಡ್ಕಲ್ ಇನ್ನು 1 ಅವರ್ ಅಂತಿದೆ ಇಲ್ಲಿಂದ ಮಂತ್ರಾಲಯಕ್ಕೆ, ಅಂದರೆ ಮಂತ್ರಾಲಯ ರೋಡ್ಗೆ. ಫೈನಲಿ 7:45ಗೆ ಮಂತ್ರಾಲಯಂ ರೋಡ್ ಬಂದು ತಲುಪಿದೆ ನಮ್ಮ ಟ್ರೈನು. ಯಶವಂತಪುರ ಬೀದರ್ ಎಕ್ಸ್ಪ್ರೆಸ್, ವೀಕ್ಲಿ ಎಕ್ಸ್ಪ್ರೆಸ್. ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಕೂಡ ಒಳ್ಳೆ ದೇವಸ್ಥಾನ ಥರ ಮಾಡಿದ್ದಾರೆ.